ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇತಿಹಾಸ 3ನೇ ಸೆಮಿಸ್ಟರ್ ಪ್ರಧಾನ ಪತ್ರಿಕೆ ಭಾರತದ ಇತಿಹಾಸ 1857ರಿಂದ 1947. ಈ ಒಂದು ಪತ್ರಿಕೆಯ ಪ್ರಮುಖ ಒಂದು ಪ್ರಶ್ನೆ ಭಾರತ ರಾಷ್ಟ್ರೀಯತೆಯ ಉಗಮ ಮತ್ತು ಬೆಳವಣಿಗೆ. ತುಂಬಾ ಸಲ ಕೇಳಿದರೆ ಈ ಒಂದು ಪ್ರಶ್ನೆ. ಸೊ ಇದರ ಆಧಾರದ ಮೇಲೆ ಈ ಒಂದು ತರಗತಿಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹಾಗಾದ್ರೆ ಏನು ಭಾರತದ ರಾಷ್ಟ್ರೀಯತೆ? ಅದರ ಉಗಮ ಹೇಗಾಯಿತು? ಅದರ ಬೆಳವಣಿಗೆ ಹೇಗಾಯಿತು? ಅದು ಹಾದು ಹೋದ ಹಂತಗಳು ಯಾವುವು? ಕಾರಣಗಳೇನು? ಇದರ ಪರಿಣಾಮಗಳೇನು? ಅದರ ಪ್ರಮುಖ ನಾಯಕರುಗಳು ಯಾರು ಅಂತ ಹೋದ್ರೆ ನೋಡಿ, ಭಾರತದ ರಾಷ್ಟ್ರೀಯತೆ ಎಂಬುದು ಭಾರತೀಯ ಜನರಲ್ಲಿ ಹುಟ್ಟಿಕೊಂಡ ಒಂದು ಸಾಮೂಹಿಕ ಅರಿವು, ಒಗ್ಗಟ್ಟು ಮತ್ತು ಸ್ವಾತಂತ್ರ್ಯದ ಆಕಾಂಕ್ಷೆಯ ಪ್ರತೀಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ರಿಟಿಷ್ ಆಳ್ವಿಕೆಯ ಹಿನ್ನೆಲೆಯಲ್ಲಿ ಭಾರತೀಯರ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಆದ ಬದಲಾವಣೆಗಳು ಈ ರಾಷ್ಟ್ರೀಯ ಭಾವನೆಯ ಉದಯಕ್ಕೆ ಕಾರಣವಾಗುತ್ತೆ. ಭಾರತದ ರಾಷ್ಟ್ರೀಯತೆ ಒಂದು ದಿನ ಹುಟ್ಟಿದ ಭಾವನೆಯಿಂದ 19ನೇ ಶತಮಾನದ ಮಧ್ಯಭಾಗದಿಂದ ಬೆಳೆದು 20ನೇ ಶತಮಾನದ ಮಧ್ಯಭಾಗದಲ್ಲಿ ಪರಿವರ್ತನೆ ಹೊಂದಿತು. 1947ರಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಯ ಮೂಲಕ ಇದಕ್ಕೆ ಫಲ ನೀಡಿದಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಭಾರತೀಯ ರಾಷ್ಟ್ರೀಯತೆ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಅದರ ಐತಿಹಾಸಿಕ ಹಿನ್ನೆಲೆ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಕಾರಣಗಳು, ವಿಕಾಸದ ಹಂತಗಳು ಮತ್ತು ಪ್ರಮುಖ ನಾಯಕರುಗಳ ಕೊಡುಗೆಗಳನ್ನು ವಿಶ್ಲೇಷಿಸುವುದು ತುಂಬಾನೇ ಅಗತ್ಯ. ಹಾಗಾದ್ರೆ ಏನಿದೆ? ರಾಷ್ಟ್ರೀಯತೆಯ ಉಗಮಕ್ಕೆ 4 ಪ್ರಮುಖ ಕಾರಣಗಳು. ಒಂದು ರಾಜಕೀಯ ಕಾರಣ. ನೋಡಿ, ನಾವೆಲ್ರಿಗೂ ಗೊತ್ತು, ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಭಾರತೀಯರಲ್ಲಿ ಒಂದು ಮಲತಾಯಿ ಧೋರಣೆಯನ್ನೇ ತೋರಿಸಿತು ಅಲ್ವಾ? ಉನ್ನತ ಆಡಳಿತ ಹುದ್ದೆಗಳನ್ನು ಯಾವಾಗಲೂ ಭಾರತೀಯರಿಂದ ದೂರ ಇಡಲಾಯಿತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರಲ್ಲಿ ಬ್ರಿಟಿಷ್ ವಿರೋಧಿ ಭಾವನೆಯು ಮೊದಲ ಬಾರಿಗೆ ಅಭಿವ್ಯಕ್ತಿಯಾಯಿತು ಅಂತಾನೆ ಹೇಳ್ಬೋದು. ಎಲ್ಬರ್ಟ್ ಬಿಲ್ ವಿವಾದ, ಮ್ಯಾಕ್ಡೊನಾಲ್ಡ್ ಆಯೋಗ, ಬಂಗಾಳದ ವಿಭಜನೆ ಭಾರತೀಯ ರಾಜಕೀಯ ಅಸಮಾಧಾನಕ್ಕೆ ನಾಂದಿ ಹಾಡಿತು. ಇನ್ನು ಆರ್ಥಿಕ ಕಾರಣಗಳನ್ನು ನೋಡ್ತಾ ಹೋದ್ರೆ ದಾದಾಬಾಯಿ ನವರೋಜಿ ಅವರ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ, ಭಾರತದ ಸಾಂಪ್ರದಾಯಿಕ ಕೈಗಾರಿಕಾ ಕರಕುಶಲಗಳು, ಕಲೆಗಳು ಬ್ರಿಟಿಷ್ ಔದ್ಯೋಗಿಕ ಸ್ಪರ್ಧೆಗಳಿಂದ ನಾಶ ಆಗುತ್ತೆ. ಹೀಗೆ ಬ್ರಿಟಿಷ್ ತೆರಿಗೆ ನೀತಿಯು ರೈತರ ಶೋಷಣೆಗೆ ಕಾರಣವಾಗೋಗುತ್ತೆ. ರೈಲ್ವೆ, ತಂತಿ ಸಂದೇಶ, ಅಂಚೆ ಸೇವೆಗಳು ಅಭಿವೃದ್ಧಿ ಭಾರತೀಯರ ಸಂಪರ್ಕ ಸಾಧ್ಯತೆಯನ್ನು ಹೆಚ್ಚಿಸಿತ್ತು. ಇಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ಪ್ರದೇಶದ ಸಮಸ್ಯೆಗಳನ್ನು ಇನ್ನೊಂದು ಪ್ರದೇಶಕ್ಕೆ ತಿಳಿಸಲಾರಂಭಿಸಿತು. ಆರ್ಥಿಕ ಶೋಷಣೆಯು ಸಾಮಾನ್ಯ ಅನುಭವ ಭಾರತೀಯರನ್ನು ಒಂದುಗೂಡಿಸಿತು. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು. 19ನೇ ಶತಮಾನದಲ್ಲಿ ನಮ್ಗೆ ಗೊತ್ತು, ಅದೆಷ್ಟೋ ಧಾರ್ಮಿಕ ಮತ್ತು ಸಾಮಾಜಿಕ ಚಳುವಳಿಗಳು ಆರಂಭಿಸಿದ್ರು. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ರಾಮಕೃಷ್ಣ ಪರಮಹಂಸ, ಆತ್ಮಾರಾಮ್ ಪಾಂಡುರಂಗರು ಎಲ್ಲರೂ ತಮ್ಮ ತತ್ವಗಳ ಮೂಲಕ ಭಾರತ ಸಮಾಜದಲ್ಲಿ ಆತ್ಮಗೌರವ ಮತ್ತು ರಾಷ್ಟ್ರಭಕ್ತಿಯ ಮನೋಭಾವವನ್ನೇ ತುಂಬಿದ್ರು. ಇನ್ನು 1893ರಲ್ಲಿ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ವಿಶ್ವ ಮಟ್ಟದಲ್ಲಿ ಭಾರತೀಯ ಹಿಂದೂ ಧರ್ಮವನ್ನು ಪ್ರತಿಷ್ಠಾಪಿಸಿದ ಕೀರ್ತಿ ನಮ್ಮ ಸ್ವಾಮಿ ವಿವೇಕಾನಂದರಿಗೆ. ಇನ್ನು ಪತ್ರಿಕೋದ್ಯಮ ಮತ್ತು ಶಿಕ್ಷಣ ನೋಡಿ, ಮೆಘಾಲಯ ಶಿಕ್ಷಣ ನೀತಿ 1835 ಇದು ಪಾಶ್ಚಾತ್ಯ ಶಿಕ್ಷಣಕ್ಕೆ ದಾರಿ ತೆರೆಯಿತು. ಇಲ್ಲಿ ಏನಾಗ್ಬಿಡ್ತಪ್ಪ ಅಂದ್ರೆ ನಮ್ಗೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡಿದ್ರು, ಅದೇ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದು ಏನ್ ಮಾಡ್ಬಿಟ್ರು ಅಂದ್ರೆ ನಮ್ಮ ಭಾರತೀಯರಿಗೆ ವಿಚಾರಧಾರೆಗಳ ಅರಿವಾಯಿತು. ಅಮೃತ್ ಬಜಾರ ಪತ್ರಿಕೆ, ಕೇಸರಿ, ಮರಾಠ, ದಿ ಹಿಂದೂ ಪತ್ರಿಕೆಗಳ ಮೂಲಕ ರಾಷ್ಟ್ರೀಯ ಭಾವನೆಯನ್ನು ಹರಡಲು ಪ್ರಮುಖ ಮಾಧ್ಯಮಗಳಾದವು. ತಿಲಕರ್ ಅವರ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಇಂಗ್ಲಿಷ್ ನಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಹರಡಲು ಆರಂಭಿಸಿತು. ಇನ್ನು ಈ ಕಾರಣಗಳನ್ನು ಹೊರತುಪಡಿಸಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಇದು ಹಾದಿ.
ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ 1885 ಡಿಸೆಂಬರ್ 25ರಂದು ಮುಂಬೈನಲ್ಲಿ ಡಬ್ಲ್ಯೂ ಹ್ಯೂಮ್ ರವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಇದರ ಮೊದಲ ಅಧ್ಯಕ್ಷರು ವ್ಯೋಮೇಶ ಚಂದ್ರ ಬ್ಯಾನರ್ಜಿ. 77 ಪ್ರತಿನಿಧಿಗಳು ಈ ಅಧಿವೇಶನದಲ್ಲಿ ಹಾಜರಾಗಿರ್ತಾರೆ. ರಾಷ್ಟ್ರೀಯ ಚಳುವಳಿಯ ಮುಖ್ಯ ವೇದಿಕೆ ಇದು. ಸೊ ಇದರ ಹಾದಿಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ರೆ, ಮೊದಲನೇದು ಮಂದಗಾಮಿ ಹಂತ. ನಮ್ಮೆಲ್ಲರಿಗೂ ಗೊತ್ತು, ಮಂದಗಾಮಿ ಹಂತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರೇ ಅದರಲ್ಲಿದ್ರು. ಅವರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವುದಷ್ಟೇ. ಅವ್ರನ್ನ ಇಲ್ಲೇ ಇಟ್ಕೊಂಡು ಸುಧಾರಣೆ ತರೋಣ ಅಷ್ಟೇ ಅವರ ಒಂದು ಇದು. ಅವರು ಬ್ರಿಟಿಷ್ ಸಂಸ್ಕೃತಿ ಮತ್ತು ಕಾನೂನಿನ ನ್ಯಾಯಬದ್ಧತೆಯಲ್ಲಿ ನಂಬಿಕೆ ಇಟ್ಟಿದ್ರು. ಸೊ ಅವರಿಗೆ ಕೆಲವೊಂದು ಬೇಡಿಕೆಗಳಿತ್ತು. ಏನಪ್ಪಾ ಆ ಬೇಡಿಕೆಗಳನ್ನು ನಾವು ನೋಡ್ತಾ ಹೋದ್ರೆ, ಶಾಸನಸಭೆಗಳಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡುವುದು, ಸಿವಿಲ್ ಸರ್ವಿಸ್ ಪರೀಕ್ಷೆಗಳಲ್ಲಿ ಭಾರತದಲ್ಲಿ ನಡೆಸುವುದು, ಸೇನೆಯ ಖರ್ಚು ಕಡಿಮೆ ಮಾಡಿ ಜನರ ಕಲ್ಯಾಣಕ್ಕೆ ಬಳಸುವುದು, ತೆರಿಗೆ ಹೊರೆ ಕಡಿಮೆ ಮಾಡುವುದು ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡುವುದು. ನೋಡಿ, 1892ರಲ್ಲಿ ದಾದಾಬಾಯಿ ನವರೋಜಿ ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯರ ಬಿಟ್ಕೊಳ್ಳಿ. ಇನ್ನು ಉಗ್ರವಾದಿ ಹಂತವನ್ನು ನಾವು ನೋಡ್ತಾ ಹೋದ್ರೆ, ಇವರು 1905ರಿಂದ 1920. 1905ರಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳವನ್ನು 2 ವಿಭಾಗಗಳಾಗಿ ಮಾಡ್ಬಿಡುತ್ತೆ. ಬಂಗಾಳದ ವಿಭಜನೆಯಿಂದ ಭಾರತಾದ್ಯಂತ ತೀವ್ರ ಪ್ರತಿಭಟನೆ ಆರಂಭ ಆಗುತ್ತೆ. ಉಗ್ರವಾದಿ ಹಂತಕ್ಕೆ ಇದೇ ಕಾರಣ ಆಗುತ್ತೆ. ಲಾಲ್ ಪಾಲ್ ಎಂಬ 3 ಪ್ರಮುಖ ನಾಯಕರು, ಬಾಲ ಗಂಗಾಧರ ತಿಲಕರು, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ ರಾಯರು ಉಗ್ರವಾದಿಗಳ ಪ್ರಮುಖ ನಾಯಕರುಗಳಾಗಿ ಹೊರತಾರೆ. ಇವರ ಪ್ರಮುಖ ಅಸ್ತ್ರಗಳನ್ನ ನಾವು ನೋಡ್ತಾ ಹೋದ್ರೆ, ಭಾರತೀಯ ಸರಕುಗಳ ಬಳಕೆ ಅಂದ್ರೆ ಸ್ವದೇಶಿ ವಸ್ತುಗಳ ಬಳಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ರಾಷ್ಟ್ರೀಯ ಶಿಕ್ಷಣ ಮತ್ತು ಸ್ವರಾಜ್ಯ. ಅಂದ್ರೆ ತಿಲಕರವರೇ ಹೇಳ್ತಾರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಣೆ ಇಡೀ ಭಾರತವನ್ನು ಪ್ರೇರೇಪಿಸುತ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಗಾಂಧಿ ಯುಗ. ನೋಡಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬರ್ತಾರೆ. ಅವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಚಳುವಳಿ ಜನಸಾಮಾನ್ಯರ ಹೋರಾಟವಾಗಿ ಪರಿವರ್ತನೆ ಆಗೋಗುತ್ತೆ. ಅವರು ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲ ತತ್ವಗಳನ್ನು ಅಸ್ತ್ರಗಳಾಗಿ ಮಾಡಿಕೊಂಡು ಚಳುವಳಿಯನ್ನು ಆರಂಭಿಸ್ತಾರೆ. ಅದರಲ್ಲಿ ಮೊದಲನೇದು ಅಸಹಕಾರ ಚಳುವಳಿ 1920ರಿಂದ 22. ಏನಪ್ಪಾ ಆಗುತ್ತೆ ಅಂದ್ರೆ, 1919ರ ರೌಲಟ್ ಕಾಯ್ದೆ ಮತ್ತು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಭಾರತೀಯರ ರೋಷ ಬಡಗಿಸಿದವು. ಗಾಂಧಿಯವರ ಕರೆಗೆ ಒಗ್ಗಟ್ಟು ಲಕ್ಷಾಂತರ ಭಾರತೀಯರು ಶಾಲೆ, ನ್ಯಾಯಾಲಯ, ಸರ್ಕಾರಿ ಕಚೇರಿಗಳನ್ನು ಬಹಿಷ್ಕಾರ ಮಾಡಿ ವಿದ್ಯಾರ್ಥಿಗಳು ಬ್ರಿಟಿಷ್ ವಿಶ್ವವಿದ್ಯಾಲಯವನ್ನು ಬಿಟ್ಟರು. ವಕೀಲರು ನ್ಯಾಯಾಲಯವನ್ನು ತ್ಯಜಿಸ್ತಾರೆ. ಖಿಲಾಫತ್ ಚಳುವಳಿಯ ಸಂಯೋಜನೆ ಹಿಂದೂ ಮುಸ್ಲಿಂ ಐಕ್ಯಮತ್ಯ ಬೆಳೆಸಿತು. ಆದರೆ 1922ರಲ್ಲಿ ಚೌರಿ ಚೌರಾ ಘಟನೆಯಲ್ಲಿ ಹಿಂಸೆ ನಡೆದ ಕಾರಣ ಗಾಂಧೀಜಿ ಈ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ. ಇನ್ನು ಎರಡನೇದು ಸಿವಿಲ್ ಅಭಿದಯ ಚಳುವಳಿ 1930ರಿಂದ 34. ಏನಾಗುತ್ತಪ್ಪ ಅಂದ್ರೆ, ಲಾಹೋರ್ ಅಧಿವೇಶನ ನಡೆಯುತ್ತೆ 1929ರಲ್ಲಿ. ಅಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸ್ತಾರೆ. ಜನವರಿ 26, 1930 ಸ್ವತಂತ್ರ ದಿನ ಎಂದು ಆಚರಿಸಲಾಗುತ್ತೆ. ಸೊ ಇದೇ ಸಮಯದಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ಮಾರ್ಚ್ 12 ಅಹಮದಾಬಾದ್ನ ಸಬರಮತಿ ಆಶ್ರಮದಿಂದ ದಂಡಿಯ ಕಡಲ ತೀರದವರೆಗೆ 241 ಮೈಲಿ ನಡೆಯುತ್ತಾರೆ ಮಹಾತ್ಮ ಗಾಂಧಿ ಅವರು ಮತ್ತು ಅವರ ಹಿಂಬಾಲಕರು. ಏಪ್ರಿಲ್ 6ರಂದು ಉಪ್ಪು ತಯಾರಿಸಿ ಬ್ರಿಟಿಷ್ ಕಾನೂನನ್ನು ಉಲ್ಲಂಘಿಸುತ್ತಾರೆ. ಈ ಚಳುವಳಿ ಏನಾಯ್ತಪ್ಪ ಅಂದ್ರೆ, ಇಡೀ ಭಾರತದಲ್ಲಿ ಮಾರ್ಗದರ್ಶಿಸಿ ವಿಶ್ವ ಮಟ್ಟದ ಗಮನ ಸೆಳೆಯಿತು. ಇದರ ನಂತರ ನಾವು ನೋಡೋದಾದ್ರೆ ಭಾರತ ಬಿಟ್ಟು ತೊಲಗಿ. ನೋಡಿ, ಭಾರತ ಬಿಟ್ಟು ತೊಲಗಿ ಎನ್ನುವುದು 2ನೇ ಮಹಾಯುದ್ಧದ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಕಾಲದಲ್ಲಿ, ಅಂದ್ರೆ 1942 ಆಗಸ್ಟ್ 8ರಂದು ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭಿಸ್ತಾರೆ. ಕರೋ ಯಾ ಮರೋ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎಂದು ಕರೆ ನೀಡ್ತಾರೆ. ಬ್ರಿಟಿಷ್ ಸರ್ಕಾರದ ಎಲ್ಲಾ ಪ್ರಮುಖ ನಾಯಕರನ್ನು ಬಂಧಿಸಲಾಗುತ್ತೆ.
ಭೂಗತ ಚಳುವಳಿಯನ್ನು ಮುಂದುವರಿದು ದೇಶದ ಉದ್ದಗಲ ಹರಡಿತು. ಅರುಣಾ ಅಸಫ್ ಅಲಿ ಭೂಗತ ಚಳುವಳಿ ನಡೆಸಿ ಕ್ವಿಟ್ ಇಂಡಿಯಾ ನಾಯಕಿ ಎನಿಸಿಕೊಳ್ತಾರೆ. ಯಾರು? ಅರುಣಾ ಅಸಫ್ ಅಲಿ. ಈ ಚಳುವಳಿ ಬ್ರಿಟಿಷರ ಆಳ್ವಿಕೆಯ ಕೊನೆಯ ಅಧ್ಯಾಯ ಅಂತಾನೆ ಹೇಳ್ಬಹುದು. ಇನ್ನು ರಾಷ್ಟ್ರೀಯ ಚಳುವಳಿಯ ಇತರ ಧಾರೆಗಳನ್ನು ನಾವು ನೋಡ್ತಾ ಹೋದ್ರೆ ಕ್ರಾಂತಿಕಾರಿಯ ರಾಷ್ಟ್ರೀಯತೆಯವಾದ, ಅಂದ್ರೆ ಶಾಂತಿಯುತ ಮಾರ್ಗದ ಜೊತೆಗೆ ಕ್ರಾಂತಿಕಾರಿ ರಾಷ್ಟ್ರೀಯತಾವಾದಿಗಳು ಬ್ರಿಟಿಷ್ ಆಳ್ವಿಕೆಯನ್ನು ಪ್ರಬಲಗೊಳಿಸಿದಾಗ ಕೊನೆ ಕಾಲಿಸಿರ್ಬೇಕೆಂದು ನಂಬುತ್ತಾರೆ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು, ವಿನಾಯಕ ದಾಮೋದರ್ ಸಾವರ್ಕರ್ ಮುಂತಾದ ಕ್ರಾಂತಿಕಾರಿಗಳು ಯುವ ಭಾರತೀಯರಿಗೆ ಸ್ಫೂರ್ತಿ ನೀಡಿದ್ದಾರೆ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಮುಂತಾದ ಸಂಘಟನೆಗಳು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಡೆಸಿದವು. ಸುಭಾಷ್ ಚಂದ್ರ ಬೋಸ್ ಮತ್ತು INA, ಸುಭಾಷ್ ಚಂದ್ರ ಬೋಸ್ ಏನ್ ಗೊತ್ತಾ ಮಾಡ್ತಾರೆ? ಭಾರತೀಯ ರಾಷ್ಟ್ರೀಯ ಸೇನೆ ಮರು ಸಂಘಟಿಸ್ತಾರೆ 1943ರಲ್ಲಿ ಮತ್ತು ಆಜಾದ್ ಹಿಂದ್ ಎಂದು ಘೋಷಿಸ್ತಾರೆ. ನನಗೆ ನೀವು ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡ್ತೇನೆ ಎಂದು ಹೇಳ್ತಾರೆ. ಈ ಘೋಷಣೆ ಪ್ರಮುಖ ಕರೆಯಾಗಿತ್ತು ಸುಭಾಷ್ ಚಂದ್ರ ಬೋಸರ. ಇನ್ನು ಮಹಿಳೆಯರ ಪಾತ್ರವನ್ನು ನೋಡ್ತಾ ಹೋದ್ರೆ ಪುರುಷರ ಜೊತೆಗೆ ಮಹಿಳೆಯರು ಸಹ ಈ ಒಂದು ಚಳುವಳಿಯಲ್ಲಿ ಪಾಲ್ಗೊಳ್ತಾರೆ. ಸರೋಜಿನಿ ನಾಯ್ಡು, ಕಮಲಾ ನೆಹರು, ಕಸ್ತೂರ್ಬಾ ಗಾಂಧಿ, ವಿಜಯಲಕ್ಷ್ಮಿ ಪಂಡಿತ್, ಅನಿ ಬೆಸೆಂಟ್, ಮೇಡಂ ಕವಾ ಮುಂತಾದ ಮಹಿಳೆಯರು ರಾಷ್ಟ್ರೀಯ ಚಳುವಳಿಯ ಮುಂಚೂಣಿಯಲ್ಲಿ ನಿಂತರು. ಗಾಂಧಿ ಅವರ ಕರೆಗೆ ಒಗ್ಗೊಟ್ಟು ಮಹಿಳೆಯರು ಮನೆಯ ಹಾಸ್ಟೆಲ್ ಅನ್ನು ದಾಟಿ ಚಳುವಳಿಯನ್ನು ಆರಂಭಿಸುತ್ತಾರೆ. ಸೊ ಇದೆಲ್ಲ ನೆನಪಿಟ್ಕೋಬೇಕು. ಇನ್ನು ಇದರ ಒಂದು ರಾಷ್ಟ್ರೀಯ ಚಳುವಳಿಯ ಮಹತ್ವದ ಒಂದು ಘಟ್ಟಗಳನ್ನು ನಾವು ನೋಡ್ತಾ ಹೋದ್ರೆ ಭಾರತ ರಾಷ್ಟ್ರೀಯ ಚಳುವಳಿ ಕೇವಲ ರಾಜಕೀಯ ಸ್ವಾತಂತ್ರ್ಯ ಪಡೆಯುವ ಹೋರಾಟ ಮಾತ್ರವಾಗಿರಲಿಲ್ಲ. ಇದು ಸಾಮಾಜಿಕ, ಆರ್ಥಿಕ ಮತ್ತು ಸ್ವಾತಂತ್ರಿಕ ನವೋದಯದ ಸಮಗ್ರ ಚಳುವಳಿಯಾಗಿತ್ತು. ಇದರ ಪ್ರಮುಖ ಪರಿಣಾಮಗಳು ಸ್ವಾತಂತ್ರ್ಯ ಸಾಧನೆ, ರಾಷ್ಟ್ರೀಯ ಐಕ್ಯತೆ, ಸಾಮಾಜಿಕ ಜಾಗೃತಿ, ಪ್ರಜಾಪ್ರಭುತ್ವ ಸಂಸ್ಥೆಗಳ ಬೆಳವಣಿಗೆ ಮತ್ತು ವಿಶ್ವ ರಾಜಕಾರಣದ ಮೇಲೆ ಪ್ರಭಾವ, ಎಲ್ಲರಿಗಿಂತ ಮುಖ್ಯವಾದ ಸಂವಿಧಾನದ ರಚನೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತದ ರಾಷ್ಟ್ರೀಯತೆ ಒಂದು ಸಂಕೀರ್ಣ ಮತ್ತು ಬಹುಮುಖಿ ಪ್ರಕ್ರಿಯೆ. ಇದು ರಾಷ್ಟ್ರೀಯ ಶಿಕ್ಷಣ, ಆರ್ಥಿಕ ಶೋಷಣೆ, ಸಾಮಾಜಿಕ ಧಾರ್ಮಿಕ ಸುಧಾರಣೆ ಮತ್ತು ರಾಜಕೀಯ ಅಸಂತೋಷಗಳ ಸಂಯೋಜಿತ ಫಲಶ್ರುತಿ ಅಂತಾನೆ ಹೇಳ್ಬೋದು. ಮಂದಗಾಮಿಗಳ ಸಂಸದೀಯ ಮಾರ್ಗ, ಉಗ್ರವಾದಿಗಳ ಪ್ರತಿರೋಧ, ಕ್ರಾಂತಿಕಾರಿಗಳ ತ್ಯಾಗ ಮತ್ತು ಗಾಂಧಿಯ ಅಹಿಂಸಾ ಮಾರ್ಗ ಇವೆಲ್ಲ ಒಟ್ಟಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ರೂಪಿಸಿತು. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಬಾಲ ಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್ ಮತ್ತು ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ಸಂಯುಕ್ತ ಪ್ರಯತ್ನದಿಂದ ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರ ರಾಷ್ಟ್ರವಾಗುತ್ತೆ. ಈ ಸ್ವತಂತ್ರ ಸಂಗ್ರಾಮ ವಿಶ್ವ ಇತಿಹಾಸದಲ್ಲೇ ಅಸಾಧಾರಣ ಮಾನವ ಸಾಹಸಗಾಥೆಯಾಗಿ ಮಿನುಗುತ್ತದೆ.